ಮಡಿಕೇರಿಯಲ್ಲಿ ಜೀವಕ್ಕೆ ಕುತ್ತಾಗಿದೆ ಡಾಂಬರ್ ಮಿಕ್ಸಿಂಗ್ ಘಟಕ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿರುವಂತಹದ್ದು. ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಮಡಿಕೇರಿಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳೇನು? ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಡಳಿತದ ಜೊತೆಗೆ ಸಭೆ ನಡೆಸಿದ್ದಾರೆ ಶಾಸಕ ಪುನ್ನಣ್ಣ ಅವರು. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ನೀಡಿರೋದು. 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜೀವಕ್ಕೆ ಕುತ್ತಾಗಿರೋದು ಡಾಂಬರ್ ಮಿಕ್ಸಿಂಗ್ ಘಟಕ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪುನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಈ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಮಾನ್ಯ ಶಾಸಕರು ಇದಕ್ಕೆ ಸ್ಪಂದಿಸಿ ಇಂದು ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಅವರ ಕಚೇರಿಯ ಸಭಾಂಗಣದಲ್ಲಿ ಒಂದು ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆಯವರು, ಇನ್ನು ಪ್ರಮುಖ ಅಧಿಕಾರಿ ವರ್ಗದವರೆಲ್ಲರೂ ಹಾಜರಿದ್ದು ಇಲ್ಲಿ ಒಂದು ಪ್ರಮುಖ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಏನು ಅಂತ ಹೇಳಿದ್ರೆ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಘಟಕದ ಮಾಲೀಕರಿಗೆ ಇದೇ ಬರುವ 2026ನೇ ಮೇ 31ರವರೆಗೆ ಘಟಕವನ್ನು ಕಾರ್ಯನಿರ್ವಹಿಸಲಿಕ್ಕೆ ಅನುಮತಿ ಕೊಟ್ಟಿದ್ದನ್ನು ಕೊಡುವಂತೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಹಾಗೆಯೇ ಮೇ 31ರ ನಂತರ ಈ ಘಟಕವನ್ನು ಸ್ಥಗಿತಗೊಳಿಸಲಿಕ್ಕೆ ತೀರ್ಮಾನ ಕೈಗೊಂಡಿದ್ದನ್ನು ನಿರ್ಣಯ ಮಾಡಲಾಯಿತು. ಸೊ ಮಾನ್ಯ ಶಾಸಕರು ಇದಕ್ಕೆ ಸ್ಪಂದಿಸಿ ಇಂದು ವಿರಾಜಪೇಟೆ ತಾಲೂಕು ಈಗ ಸರ್ಕಾರಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಆದುದರಿಂದ ಈಗ ಸಡನ್ ನಾವು ಪ್ಲ್ಯಾಂಟನ್ನು ನಿಲ್ಲಿಸಿದ್ರೆ ಕಾಮಗಾರಿಗಳು ಮತ್ತು ನಾವು ಟೆಂಡರ್ ತೆಗೆದಕ್ಕೆ ಅದನ್ನ ಮುಗಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮೇ 31ರೊಳಗೆ ನಮಗೆ ಸಮಯ ಇದೆ. ಅದರೊಳಗೆ ಮುಗಿಸಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ತಾರ್ ಪ್ಲ್ಯಾಂಟ್ ಮಾತ್ರ ಫಿಕ್ಸ್ ಮಾಡ್ತೀವಿ. ಈಗ ಸರ್ಕಾರಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಆದುದರಿಂದ ಈಗ ಸಡನ್ ನಾವು ಪ್ಲ್ಯಾಂಟನ್ನು ನಿಲ್ಲಿಸಿದ್ರೆ ಕಾಮಗಾರಿಗಳು ಮತ್ತು ನಾವು ಟೆಂಡರ್ ತೆಗೆದಕ್ಕೆ ಅದನ್ನ ಮುಗಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮೇ 31ರೊಳಗೆ ನಮಗೆ ಸಮಯ ಇದೆ. ಅದರೊಳಗೆ ಮುಗಿಸಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ತಾರ್ ಪ್ಲ್ಯಾಂಟ್ ಮಾತ್ರ ಫಿಕ್ಸ್ ಮಾಡ್ತೀವಿ. ಈಗ ಸರ್ಕಾರಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಆದುದರಿಂದ ಈಗ ಸಡನ್ ನಾವು ಪ್ಲ್ಯಾಂಟನ್ನು ನಿಲ್ಲಿಸಿದ್ರೆ ಕಾಮಗಾರಿಗಳು ಮತ್ತು ನಾವು ಟೆಂಡರ್ ತೆಗೆದಕ್ಕೆ ಅದನ್ನ ಮುಗಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮೇ 31ರೊಳಗೆ ನಮಗೆ ಸಮಯ ಇದೆ. ಅದರೊಳಗೆ ಮುಗಿಸಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ತಾರ್ ಪ್ಲ್ಯಾಂಟ್ ಮಾತ್ರ ಫಿಕ್ಸ್ ಮಾಡ್ತೀವಿ. ಈಗ ಘಟಕ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ.
ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪೊನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಈ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಮಾನ್ಯ ಶಾಸಕರು ಇದಕ್ಕೆ ಸ್ಪಂದಿಸಿ ಇಂದು ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಅವರ ಕಚೇರಿಯ ಸಭಾಂಗಣದಲ್ಲಿ ಒಂದು ಸಭೆಯನ್ನು ನಡೆಸಿ ಈ ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆಯವರು, ಇನ್ನು ಪ್ರಮುಖ ಅಧಿಕಾರಿ ವರ್ಗದವರೆಲ್ಲರೂ ಹಾಜರಿದ್ದು ಇಲ್ಲಿ ಒಂದು ಪ್ರಮುಖ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಏನು ಅಂತ ಹೇಳಿದ್ರೆ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಘಟಕದ ಮಾಲೀಕರಿಗೆ ಇದೇ ಬರುವ 2026 ಮೇ 31ರವರೆಗೆ ಘಟಕವನ್ನು ಕಾರ್ಯನಿರ್ವಹಿಸಲಿಕ್ಕೆ ಅನುಮತಿ ಕೊಡುವಂತೆ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಹಾಗೆಯೇ ಮೇ 31ರ ನಂತರ ಈ ಘಟಕವನ್ನು ಸ್ಥಗಿತಗೊಳಿಸಲಿಕ್ಕೆ ತೀರ್ಮಾನ ಕೈಗೊಂಡಿದ್ದನ್ನು ನಿರ್ಣಯ ಮಾಡಲಾಯಿತು. ಸೊ ಮಾನ್ಯ ಶಾಸಕರು ಇದಕ್ಕೆ ಸ್ಪಂದಿಸಿ ಇಂದು ವಿರಾಜಪೇಟೆ ತಾಲೂಕು ಈಗ ಸರ್ಕಾರಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಆದುದರಿಂದ ಈಗ ಸಡನ್ ನಾವು ಪ್ಲ್ಯಾಂಟನ್ನು ನಿಲ್ಲಿಸಿದ್ರೆ ಕಾಮಗಾರಿಗಳು ಮತ್ತು ನಾವು ಟೆಂಡರ್ ತೆಗೆದೋದಕ್ಕೆ ಅದನ್ನ ಮುಗಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಮೇ 31ರೊಳಗೆ ನಮಗೆ ಸಮಯ ಇದೆ. ಅದರೊಳಗೆ ಮುಗಿಸಿ ನಾವು ಶಿಫ್ಟ್ ಮಾಡ್ತೀವಿ ಅಂತ ತಾರ್ ಪ್ಲ್ಯಾಂಟ್ ಮಾತ್ರ ಫಿಕ್ಸ್ ಮಾಡ್ತೀವಿ. ಈಗ ಸರ್ಕಾರಿ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಆದುದರಿಂದ ಈಗ ಸಡನ್ ನಾವು ಪ್ಲ್ಯಾಂಟನ್ನು ನಿಲ್ಲಿಸಿದ್ರೆ ಕಾಮಗಾರಿಗಳು ಮತ್ತು ನಾವು ಟೆಂಡರ್ ತೆಗೆದೋದಕ್ಕೆ ಅದನ್ನ ಮುಗಿಸಲು ಸಾಧ್ಯವಾಗುವುದಿಲ್ಲ.